ಹಾವುಗಳು. ಭೂಮಿ ಮೇಲೆ ದೇವರು ಪ್ರತಿಯೊಂದು ಜೀವಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಒಂದು ಪ್ರತ್ಯೇಕತೆಯನ್ನು ನೀಡಿದ್ದಾನೆ. ಹೇಗೆಂದರೆ ಮಾನವನಿಗೆ ಬುದ್ಧಿ ಮತ್ತು ಮಾತು, ಹಾಗೆ ಹಾವುಗಳಿಗೆ ಅವುದರ ವಿಷ ಹಾಗೂ ಬಣ್ಣವನ್ನು ನೀಡಿದ್ದಾನೆ. ನಾವು ಇವತ್ತು ಇಂತಹ ಪ್ರಪಂಚದಲ್ಲಿನ ಅಪರೂಪದ ಹಾವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ. ಕೊನೆಯವರೆಗೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಫುಲ್ ಆಗಿ ನೋಡಿ. ಇದರಲ್ಲಿ 10ನೇ ಸ್ಥಾನದಲ್ಲಿ ಮಾಂಗ್ಶಾನ್ ವೈಪರ್ ಎಂಬ ಹಾವು ಬರುತ್ತದೆ. ಇದು ಸುಮಾರು 3ರಿಂದ 5 kg ತೂಕ ಬೆಳೆಯುತ್ತದೆ. ಇದು ಕೇವಲ ದಕ್ಷಿಣ ಚೀನಾದ ಹುನಾನ್ ಮತ್ತು ಗೌಂಡಾಂಗ್ನ ಬೆಟ್ಟಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇನ್ನು 9ನೇದಾಗಿ ರೋಗ್ಜೆನ್ ರೇಸರ್ ಎಂಬ ಹಾವು ಬರುತ್ತದೆ. ಇದು ಸುಮಾರು 500 ಗ್ರಾಂನಿಂದ 1 kg ತೂಕ ಬೆಳೆಯುತ್ತದೆ. ಇದು ಮಾರಿಯೋ ಐಲ್ಯಾಂಡ್ಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಮತ್ತೊಂದು 8ನೇದಾಗಿ ಮಡಗಾಸ್ಕರ್ ಎಲೆ ಮೂಗಿನ ಹಾವು. ಇದು ವಿಷವಿಲ್ಲದ ಹಾವಾಗಿದೆ. ಇದು ಹೆಚ್ಚಾಗಿ ಮಡಗಾಸ್ಕರ್ನ ಒಣಕಾಡು ಮತ್ತು ಮಳೆಗಾಡುಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದರಲ್ಲಿ 7ನೇದಾಗಿ ಓರ್ಲೋವ್ಸ್ ವೈಪರ್ ಎಂಬ ಈ ಹಾವು ಬರುತ್ತದೆ. ಇದು ರಷ್ಯಾದಲ್ಲಿ ಮಾತ್ರ ಕಂಡುಬರುವ ಒಂದು ವಿಷಕಾರಿ ಹಾವಾಗಿದೆ. ಇದು 2ರಿಂದ 3 kg ತೂಕ ಬೆಳೆಯುತ್ತದೆ. ನೆಕ್ಸ್ಟ್ ಇದರಲ್ಲಿ 6ನೇದಾಗಿ ಅಲ್ಬನಿ ಆಡರ್ ಎಂಬ ಹಾವು ಬರುತ್ತದೆ. ಇದು ಬಹಳ ವಿಷಕಾರಿಯಾದಂತಹ ಹಾವು ಇದಾಗಿದೆ. ಇದು ಕೇವಲ ಸೌತ್ ಆಫ್ರಿಕಾದ ಕೇಪ್ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತದೆ. ಇನ್ನು 5ನೇದಾಗಿ ಸ್ಯಾಂಟ್ ಕ್ಯಾಟಲಿನಾ ಐಲ್ಯಾಂಡ್ ರ್ಯಾಟಲ್ ಎಂಬ ಈ ಹಾವು ಬರುತ್ತದೆ. ಇದರ ಹೆಸರಿನಂತೆ ರ್ಯಾಟಲ್ ಬಾಲವಿಲ್ಲದ ರ್ಯಾಟಲ್ ಹಾವಾಗಿದೆ. ಸ್ಯಾಂಟ್ ಕ್ಯಾಂಟಿನಾ ಎಂಬ ದ್ವೀಪದಲ್ಲಿ ಮಾತ್ರ ಇವು ಕಂಡುಬರುತ್ತವೆ ಹೆಚ್ಚಾಗಿ. ಮತ್ತೆ 4ನೇದಾಗಿ ಅರುಬಾ ದ್ವೀಪದ ರ್ಯಾಟಲ್ ಎಂಬ ಈ ಹಾವು ಬರುತ್ತದೆ. ಇದು 1 kgಯಿಂದ ತೂಕ ಬೆಳೆಯುತ್ತದೆ. ಇದು ಕೇವಲ ವೆನಿಜುವೆಲಾದ ಅರುಬಾ ಎಂಬ ದ್ವೀಪದಲ್ಲಿ ಮಾತ್ರ ಕಂಡುಬರುತ್ತದೆ. ಇದರಲ್ಲಿ 3ನೇದಾಗಿ ಶಾರ್ಟ್ ನೋಸ್ಡ್ ಸೀ ಸ್ನೇಕ್ ಎಂಬ ಹಾವು ಬರುತ್ತದೆ. ಈ ಗಿಡ್ಡಮೂಗಿನ ಸಮುದ್ರದ ಹಾವು ತುಂಬ ವಿಷಕಾರಿಯಾದಂತಹ ಸಮುದ್ರದ ಹಾವಾಗಿದೆ. ಇದು ಹೆಚ್ಚಾಗಿ ಪೂರ್ವೋತ್ತರ ಆಸ್ಟ್ರೇಲಿಯಾದ ಸಮುದ್ರ ತೀರಗಳಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಮತ್ತೊಂದು 2ನೇದಾಗಿ ಸೇಂಟ್ ಲೂಸಿಯಾ ರೇಸರ್ ಹಾವು ಬರುತ್ತದೆ. ಇವು ಪ್ರಪಂಚದಲ್ಲಿ ಕೇವಲ ಈಗ 20ಕ್ಕಿಂತ ಕಡಿಮೆ ಇವೆ. ಇವು ಹೆಚ್ಚಾಗಿ ಸೇಂಟ್ ಲೂಸಿಯಾ ದ್ವೀಪ ಸಮೂಹಗಳಲ್ಲಿ ಅಂದರೆ ಕರೇಬಿಯನ್ ಸಮುದ್ರದಲ್ಲಿ ಕಂಡುಬರುತ್ತವೆ ಹೆಚ್ಚಾಗಿ. ಇನ್ನು 1ನೇದಾಗಿ ಆಂಟಿಗುವಾನಾ ರೇಸರ್ ಹಾವು ಬರುತ್ತದೆ. ಇದು ಆಂಟಿಗುವಾನಾ ಪ್ರದೇಶದ ದಿ ಗ್ರೇಟ್ ಬರ್ಡ್ ಐಲ್ಯಾಂಡ್ನಲ್ಲಿ ಮಾತ್ರ ಇವು ಕಾಣುತ್ತವೆ. ಇವುಗಳು ಅಲ್ಲಿನ ಸರ್ಕಾರದಿಂದ ಸಂರಕ್ಷಿಸಲ್ಪಡುತ್ತಿವೆ. ಈ ವಿಡಿಯೋಗೆ ಸ್ನೇಹಿತರೆ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.